ಕಥೆಯ ಹೆಸರು ಮಾಯಾ ಪೆನ್ನಿನ ರಾಕ್ಷಸ. ಒಂದು ಸುಂದರವಾದ ಶಾಂತವಾದ ಊರಲ್ಲಿ ರವಿ ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದನು. ರವಿ ತುಂಬಾ ತುಂಟ ಹುಡುಗನಾಗಿದ್ದನು. ಅವನು ಹೊಸ ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುತ್ತಿದ್ದನು. ಚಿತ್ರ ಬಿಡಿಸುವುದೆಂದರೆ ಅವನಿಗೆ ತುಂಬಾ ಇಷ್ಟ. ಪ್ರತಿದಿನವೂ ಶಾಲೆಯಿಂದ ಬಂದು ಅವನು ತನ್ನ ಪುಸ್ತಕದಲ್ಲಿ ಸುಂದರ ಚಿತ್ರಗಳನ್ನು ಬಿಡಿಸುತ್ತಿದ್ದನು. ಮರಗಳು, ಹಕ್ಕಿಗಳು, ಮನೆಗಳು, ಕಾರುಗಳು. ಅವನ ಕಲ್ಪನೆಗೆ ಮಿತಿಯಿರಲಿಲ್ಲ. ಒಂದು ದಿನ ಶಾಲೆಯಲ್ಲಿ ವಿಚಿತ್ರ ಘಟನೆ ನಡೆಯಿತು. ಆ ದಿನ ಮಧ್ಯಾಹ್ನ ಸಮಯ. ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಆಟ ಆಡುತ್ತಿದ್ದರು. ರವಿಯು ತನ್ನ ಕ್ಲಾಸ್ ರೂಮಿಗೆ ಹೋದ. ಅಲ್ಲಿ ನೆಲದ ಮೇಲೆ ಹೊಳೆಯುತ್ತಿರುವ ಒಂದು ಪೆನ್ ಅನ್ನು ಗಮನಿಸಿದನು. ಆ ಪೆನ್ ಸಾಮಾನ್ಯ ಪೆನ್ ಆಗಿರಲಿಲ್ಲ. ಅದು ಕಪ್ಪು ಬಣ್ಣದಾಗಿತ್ತು. ಆದರೆ ಅದರಿಂದ ಒಂದು ವಿಚಿತ್ರ ಹೊಳಪು ಬರುತ್ತಿತ್ತು. ಅದನ್ನು ನೋಡಿದ ರವಿಗೆ ಆಶ್ಚರ್ಯವಾಯಿತು. ಇದು ಯಾರ ಪೆನ್ ಎಂದು ಅವನು ಕೇಳಿದನು. ಯಾರೂ ಉತ್ತರಿಸಲಿಲ್ಲ. ಅವನು ಆ ಪೆನ್ ಅನ್ನು ತೆಗೆದುಕೊಂಡನು. ಅವನ ಕೈಗೆ ತಾಗಿದ ಕ್ಷಣವೇ ಅವನಿಗೆ ಒಂದು ವಿಚಿತ್ರ ಅನುಭವವಾಯಿತು. ಆದರೆ ರವಿ ಅದನ್ನು ಹೆಚ್ಚು ಗಮನಿಸಲಿಲ್ಲ. ಅವನು ಆ ಪೆನ್ ಅನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡನು. ಸಂಜೆ ಮನೆಗೆ ಬಂದ ನಂತರ ಅವನು ತನ್ನ ಪುಸ್ತಕವನ್ನು ತೆಗೆದುಕೊಂಡನು. ಅವನ ಮನಸ್ಸಿನಲ್ಲಿ ಒಂದು ಚಿಕ್ಕ ಆಲೋಚನೆ ಬಂದಿತು. ಈ ಪೆನ್ನಿಂದ ಒಂದು ಚಾಕೊಲೇಟ್ ಚಿತ್ರಿಸಿದರೆ ಹೇಗಿರುತ್ತದೆ? ಅವನು ಚಾಕೊಲೇಟ್ನ ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. ಅವನು ನಂಬಲಾಗದ ದೃಶ್ಯ ಕಂಡನು. ಆ ಚಿತ್ರ ನಿಧಾನವಾಗಿ ಕಾಗದದಿಂದ ಹೊರಬಂತು. ನಿಜವಾದ ಚಾಕೊಲೇಟ್ ಅವನ ಮುಂದೆ ಬಂತು. ರವಿಗೆ ಆಶ್ಚರ್ಯವಾಯಿತು. ಅವನು ಕಣ್ಣುಗಳನ್ನು ದೊಡ್ಡದಾಗಿ ತೆರೆದನು. ಇದು ನಿಜವೇ ಎಂದು ಅವನು ಕೇಳಿಕೊಂಡನು. ಅವನು ಆ ಚಾಕೊಲೇಟ್ ಅನ್ನು ತಿಂದನು. ಅದು ಸಂಪೂರ್ಣ ನಿಜವಾಗಿತ್ತು. ಅವನು ಖುಷಿಯಿಂದ ನಕ್ಕನು. ಈ ಪೆನ್ ಮಾಯಾ ಪೆನ್ ಎಂದು ಅವನು ಸಂತೋಷದಿಂದ ಕೂಗಿದನು. ಆಮೇಲೆ ಅವನು ಇನ್ನಷ್ಟು ಪ್ರಯೋಗ ಮಾಡಲು ಶುರುಮಾಡಿದನು. ಅವನು ಒಂದು ಆಟದ ಕಾರ್ ಚಿತ್ರಿಸಿದನು. ಅದು ಕೂಡ ನಿಜವಾಗಿ ಬಿಟ್ಟಿತು. ಅವನು ಬಲೂನ್ ಚಿತ್ರಿಸಿದನು. ಅದು ಕೂಡ ಹೊರಬಂತು. ಪ್ರತಿ ಬಾರಿ ಅವನ ಖುಷಿ ಹೆಚ್ಚಾಗುತ್ತಿತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ಲ ಈ ಶಕ್ತಿ ಎಷ್ಟು ಅಪಾಯಕಾರಿ ಎಂಬುದು. ಆ ರಾತ್ರಿ ವಾತಾವರಣ ಸ್ವಲ್ಪ ವಿಚಿತ್ರವಾಗಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಕಿಟಕಿಗಳು ಅಲುಗಾಡಿದವು. ರವಿ ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದನು. ಅವನ ಕೈಯಲ್ಲಿ ಅದೇ ಪೆನ್. ಅವನ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಹುಟ್ಟಿತು. ನಾನು ಒಂದು ಭಯಾನಕ ರಾಕ್ಷಸವನ್ನು ಚಿತ್ರಿಸಿದರೆ ಹೇಗಿರುತ್ತದೆ? ಇದು ಕೇವಲ ಆಟ. ಏನೂ ಆಗುವುದಿಲ್ಲ ಎಂದು ಅವನು ತನ್ನನ್ನೇ ಸಮಾಧಾನಪಡಿಸಿಕೊಂಡನು. ಆದರೆ ಅವನು ತಿಳಿಯದೆ ಒಂದು ದೊಡ್ಡ ತಪ್ಪು ಮಾಡಿದನು. ಅವನು ನಿಧಾನವಾಗಿ ರಾಕ್ಷಸನ ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. ಅವನಿಗೆ ಭಯ ಇತ್ತು. ಆದರೂ ಅವನು ಚಿತ್ರ ಬಿಡಿಸುತ್ತಲೇ ಇದ್ದನು. ಚಿತ್ರ ಹೆಚ್ಚು ಭಯಾನಕವಾಗುತ್ತಾ ಹೋಯಿತು. ದೊಡ್ಡ ಕಣ್ಣುಗಳು, ಉದ್ದ ದಂತಗಳು, ಭಯಾನಕ ಮುಖ. ಅವನು ಚಿತ್ರವನ್ನು ಪೂರ್ಣಗೊಳಿಸಿದ ಕ್ಷಣ ಹಠಾತ್ ಕೋಣೆಯ ಬೆಳಕು ನಂದಿತು. ಗಾಳಿ ಇನ್ನಷ್ಟು ಜೋರಾಯಿತು. ಒಂದು ಭಯಾನಕ ಶಬ್ದ ಕೇಳಿಸಿತು. ಚಿತ್ರದಿಂದ ನಿಧಾನವಾಗಿ ರಾಕ್ಷಸ ಬರತೊಡಗಿದನು. ಇದು ಏನು ಎಂದು ರವಿ ಭಯದಿಂದ ನಡುಗಿದನು. ಚಿತ್ರದಿಂದ ಒಂದು ದೊಡ್ಡ ಕೈ ಹೊರಬಂತು. ಆಮೇಲೆ ರಾಕ್ಷಸ ಸಂಪೂರ್ಣವಾಗಿ ಹೊರಬಂದನು. ಅವನ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಅವನ ಧ್ವನಿ ಭೀಕರವಾಗಿತ್ತು. ನಾನು ಮುಕ್ತನಾಗಿದ್ದೇನೆ, ರವಿ ಭಯದಿಂದ ಕೂಗಿದನು. ಇಲ್ಲ, ಇದು ಆಗಬಾರದು. ಆದರೆ ಈಗ ತುಂಬಾ ತಡವಾಗಿತ್ತು. ರಾಕ್ಷಸ ಮನೆ ಹೊರಗೆ ಹೋದನು. ಅವನು ಊರಿನಲ್ಲಿ ಗದ್ದಲ ಮಾಡತೊಡಗಿದನು. ಜನರು ಭಯದಿಂದ ಓಡಾಡತೊಡಗಿದರು. ಮನೆಗಳು ನಾಶವಾಗುತ್ತಿದ್ದವು. ಮಕ್ಕಳು ಅಳುತ್ತಿದ್ದರು. ಕಾಪಾಡಿ ಎಂದು ಜನರು ಕೂಗುತ್ತಿದ್ದರು. ರವಿ ತನ್ನ ತಪ್ಪನ್ನು ಅರಿತುಕೊಂಡನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಇದು ನನ್ನ ತಪ್ಪು. ರವಿ ನಡುಗುತ್ತಿದ್ದನು. ಆದರೂ ಏನಾದರೂ ಮಾಡಬೇಕೆಂದು ನಿರ್ಧರಿಸಿದನು. ಅವನು ಮತ್ತೆ ಪೆನ್ ತೆಗೆದುಕೊಂಡನು. ನಾನು ಇದನ್ನು ಸರಿಪಡಿಸಬೇಕು ಎಂದು ಒಂದು ಧೈರ್ಯಶಾಲಿ ಯೋಧನ ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. ಈ ಬಾರಿ ಅವನು ಭಯದಿಂದಲ್ಲ, ಧೈರ್ಯದಿಂದ ಚಿತ್ರ ಬಿಡಿಸಿದನು. ಚಿತ್ರ ಪೂರ್ಣವಾದ ನಂತರ ಒಂದು ಪ್ರಕಾಶಮಾನ ಬೆಳಕು ಹರಡಿತು. ಆ ಚಿತ್ರದಿಂದ ಒಂದು ಬಲಿಷ್ಠ ಯೋಧ ಹೊರಬಂದನು. ಅವನ ಕೈಯಲ್ಲಿ ಕತ್ತಿ ಇತ್ತು. ಅವನ ಮುಖದಲ್ಲಿ ಧೈರ್ಯ ಇತ್ತು. ನಾನು ಈ ಊರನ್ನು ರಕ್ಷಿಸುತ್ತೇನೆ ಎಂದು ಯೋಧ ಹೇಳಿದನು.
ಯೋಧ ಮತ್ತು ರಾಕ್ಷಸ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಜನರು ದೂರದಿಂದ ನೋಡುತ್ತಿದ್ದರು. ಕೊನೆಗೆ ಯೋಧ ತನ್ನ ಶಕ್ತಿಯಿಂದ ರಾಕ್ಷಸನನ್ನು ಸೋಲಿಸಿದನು. ರಾಕ್ಷಸ ಕಿರುಚಿದನು, ಆಮೇಲೆ ನಿಧಾನವಾಗಿ ಅಳಿದು ಹೋದನು. ಊರು ಮತ್ತೆ ಶಾಂತವಾಯಿತು. ರವಿ ನೆಮ್ಮದಿಯಿಂದ ಉಸಿರೆಳೆದನು. ಅವನು ಯೋಧನತ್ತ ನೋಡಿದನು. ಧನ್ಯವಾದಗಳು ಎಂದು ಅವನು ಯೋಧನಿಗೆ ಹೇಳಿದನು. ಆಮೇಲೆ ಅವನು ಕೂಡ ಮಾಯವಾದನು. ರವಿ ತನ್ನ ಕೈಯಲ್ಲಿದ್ದ ಪೆನ್ ಅನ್ನು ನೋಡಿದನು. ಅವನು ಗಂಭೀರವಾಗಿ ಹೇಳಿದನು, ಈ ಶಕ್ತಿ ತುಂಬಾ ದೊಡ್ಡದು. ಇದನ್ನು ಜವಾಬ್ದಾರಿಯಿಂದ ಬಳಸಬೇಕು. ಅವನು ಪೆನ್ ಅನ್ನು ಸುರಕ್ಷಿತವಾಗಿ ಇಟ್ಟನು. ಆ ದಿನದಿಂದ ರವಿ ಒಂದು ಮುಖ್ಯ ಪಾಠ ಕಲಿತನು. ಪಾಠ: ಶಕ್ತಿಯಿದ್ದರೆ ಜವಾಬ್ದಾರಿಯೂ ಇರಬೇಕು.